ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮಗೆ ನಿಮ್ಮನ್ನ ಈ ವ್ಯಕ್ತಿ ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಿಮ್ಮನ್ನ ಸಂಪರ್ಕ ಮಾಡಬಹುದು. ಓಕೆನಾ? ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ, ಅಥವಾ ನಿಮ್ಮ ಪರ್ಸನ್ ಮುಖ ಅಥವಾ ಅವರ ಹೆಸರನ್ನ ನೇಮ್ ಹೇಳ್ಕೊಂಡು ಈ ಒಂದು ರೀಡಿಂಗ್ ನೋಡ್ಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸ್ಯುಮೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಸೊ ನೋಡೋಣ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ ಹೇಳಿ. ನಾನು 5 ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಚೂಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾನು ಶಫಲ್ ಮಾಡಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಓಕೆ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮ್ಗೆ ಮೊದಲೇನೆ ಬಂದು ತಲುಪುತ್ತೆ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಸೊ ನೋಡುವ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಲೈಕ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ರೀಡಿಂಗ್ ಮುಖಾಂತರ. ಓಕೆ, ನನಗೆ 10 ಆಫ್ ವಾಂಡ್ಸ್ ಬಂದಿದೆ ಮೊದಲನೇ ಕಾರ್ಡು. ಸೊ ಮೊದಲನೇ ಕಾರ್ಡು ನಮಗೆ 10 ಆಫ್ ವಾಂಡ್ಸ್ ಬಂದಿದೆ. ಈ 10 ಆಫ್ ವಾಂಡ್ಸ್ ಬಂದ್ಬಿಟ್ಟು ಪ್ರೆಸೆಂಟ್ಲಿ ನಿಮ್ಮ ಪರ್ಸನ್ ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ತುಂಬಾನೇ ಜಾಸ್ತಿ ಕೆಲಸಗಳು, ರೆಸ್ಪಾನ್ಸಿಬಿಲಿಟೀಸು ಅಥವಾ ಅವ್ರದ್ದೇ ಆದ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅಥವಾ ಕೆಲಸಗಳಲ್ಲಿ ತುಂಬಾನೇ ಬ್ಯುಸಿ ಆಗಿರುವಂತದ್ದು ಕಾಣಿಸ್ತಾ ಇದೆ. ತುಂಬಾನೇ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಓಕೆನಾ? ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ತುಂಬಾ ಬರ್ಡನ್ ಆಗಿರುವಂತದ್ದು, ಟೂ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ನ ಕ್ಯಾರಿ ಮಾಡ್ತಿರುವಂತದ್ದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಲೈಫ್ ಅಲ್ಲಿ ಯಾವುದೇ ತರ ಒಂದು ತುಂಬಾ ಫಾಸ್ಟ್ ಆಗಿ ಮನಿ ಬರೋದು, ಫಾಸ್ಟ್ ಆಗಿ ಗ್ರೋತ್ ಆಗೋದು, ಆ ತರ ಎಲ್ಲ ಏನು ಕಾಣಿಸ್ತಾ ಇಲ್ಲ. ತುಂಬಾ ಸ್ಲೋ ಆಗಿ ಎಲ್ಲ ಗ್ರೋತ್ ಆಗ್ತಾ ಇದೆ. ತುಂಬಾ ಎನರ್ಜಿನ ತಗೊಳ್ತಾ ಇದೆ. ಅಂಡ್ ಆಲ್ಸೋ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಹಾರ್ಡ್ ವರ್ಕ್ ಮಾಡಿ ತುಂಬಾ ಟಯರ್ಡ್ ಆಗಿರ್ಬೋದು. ಅಂಡ್ ಆಲ್ಸೋ ಟಯರ್ಡ್ ಆಗಿದ್ರು ಕೂಡ ಅವರು ಎಲ್ಲೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾರು ಅವ್ರನ್ನ ಫೋರ್ಸ್ ಮಾಡ್ತಿಲ್ಲ. ಬಟ್ ಈ ವ್ಯಕ್ತಿ ತನ್ನನ್ನ ತಾನು ಸ್ಟಾಪ್ ಮಾಡಿದ್ರೆ ಎಲ್ಲಿ ಎಲ್ಲ ಮತ್ತೆ ಕಳ್ಕೊತೀನಿ ಅಂತ ಹೇಳಿ ಮತ್ತೆ ಅದೇ ಎನರ್ಜಿನ ಹಾಕಿ ಕೆಲಸ ಮಾಡ್ತಿರೋವಂಥದ್ದು, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನ ಕ್ಯಾರಿ ಮಾಡ್ತಿರೋವಂಥದ್ದು ಈ ತರ ಆಗ್ತಾ ಇದೆ. ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಬಟ್ ಇವಾಗ ಯಾರಿಗೂ ಸದ್ಯಕ್ಕೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ರಿಲೇಶನ್ಶಿಪ್ ಅಲ್ಲೂ ಎಲ್ಲೋ ಒಂದ್ ಕಡೆ ಇವರಿಗೆ ಸ್ವಾದ ಇಲ್ಲದೆ ಇರುವಂತದ್ದು, ನಿಮಗೆ ಅಥವಾ ಅವರ ನಿಮ್ಮ ಪರ್ಸನ್ ನಿಮಗೆ ಟೈಮ್ ಕೊಡಕ್ಕೆ ಆಗದೆ ಇರುವಂತದ್ದು, ಅಥವಾ ಅವ್ರಿಗೆ ಯಾರು ಇಷ್ಟಪಡ್ತಾರೆ ಆ ಪರ್ಸನ್ಸ್ಗೆ ಅವರು ಟೈಮ್ ಕೊಡಕ್ಕೆ ಆಗದೆ ಇರುವಂತದ್ದು ಎಲ್ಲ ಆಗ್ತಾ ಇದೆ. ಯಾಕೆಂದ್ರೆ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ಟೈಮ್ ಕೊಡಕ್ಕೆ ಆಗದೆ ಇರ್ಬೋದು. ಅಥವಾ ಪಾಸ್ಟ್ ಅಲ್ಲಿ ಕೂಡ ಲೈಕ್ ಈ ವ್ಯಕ್ತಿ ನಿಮಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮುಳುಗೋಗಿ ನಿಮಗೆ ಟೈಮ್ ಕೊಡದೆ ಕೂಡ ಇರ್ಬೋದು. ಸೊ ಅದರಿಂದ ಮನಸ್ತಾಪಗಳು ಬಂದಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ರಿಲೇಶನ್ಶಿಪ್ ಅಲ್ಲಿ ಒಂಥರ ಆ ಎನರ್ಜಿನೇ ಇಲ್ಲದೆ ಇರುವಂತದ್ದು, ಆ ಸ್ವಾದ ಇಲ್ಲದೆ ಇರುವಂತದ್ದು, ಆ ತರ ಎನರ್ಜಿ ಕಾಣಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಈ ವ್ಯಕ್ತಿ ತುಂಬಾನೇ ಬ್ಯುಸಿ ಇರೋ ಕಾರಣ. ಎಲ್ಲ ಒಂದ್ ಕಡೆ ಬೇರೆ ವ್ಯಕ್ತಿಗಳನ್ನ ನೆಗ್ಲೆಕ್ಟ್ ಮಾಡಿ ಕೆಲಸದಲ್ಲಿ ಬ್ಯುಸಿ ಆಗಕ್ಕೆ ಟ್ರೈ ಮಾಡಿದ್ರು ಅಂತ ಅನಿಸ್ತಾ ಇದೆ. ಅಂಡ್ ನನಗೆ ನೆಕ್ಸ್ಟ್ ಕಾರ್ಡು 6 ಆಫ್ ವಾಂಡ್ಸ್ ಬಂದಿದೆ. 6 ಆಫ್ ವಾಂಡ್ಸ್ ಬಂದ್ಬಿಟ್ಟು ಅಗೇನ್ ಮತ್ತೆ ಏನೋ ಒಂದು ಅನ್ಕೊಂಡಿರೋದು ಅದ್ರಲ್ಲಿ ಜಯ ಸಾಧಿಸ್ಬೇಕು, ಅದ್ರಲ್ಲಿ ವಿಕ್ಟ್ರಿ ಅಂದ್ರೆ
ನಾನೇನೋ ಗಳಿಸ್ಬಿಡ್ಬೇಕು, ಸಾಧಿಸ್ಬಿಡ್ಬೇಕು ಅನ್ನೋ ಎನರ್ಜಿಲೇ, ಆ ಫೋರ್ಸ್ ಅಲ್ಲೇ ಕೆಲಸ ಮಾಡ್ತಿರುವಂತದ್ದು. ಸುತ್ತಮುತ್ತ ಎಲ್ಲ ನಾನು ಒಳ್ಳೆ ಜನಗಳನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅನ್ಕೊಂಡು ಕೆಲಸ ಮಾಡ್ತಿರುವಂತದ್ದು. ನಿಮ್ಮನ್ನು ಇಷ್ಟಪಡುವಾಗ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ, ಅಥವಾ ನಿಮ್ಮ ಒಂದು ಲೈಕ್ ಸುತ್ತಮುತ್ತನು ಒಳ್ಳೆ ಜನ ಇರ್ಬೇಕು ಅಂತ ಹೇಳಿ ಅನ್ಕೋತಿದ್ರು ಅಂತ ಅನ್ಸುತ್ತೆ. ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ರು ನೀವು ಮಾಡೋ ಕೆಲ್ಸನ. ತುಂಬಾ ನಿಮ್ ಜೊತೆ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡಿದ್ದಾರೆ, ಹ್ಯಾಪಿ ಮೂಮೆಂಟ್ಸ್ ನ ಸ್ಪೆಂಡ್ ಮಾಡಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಕಷ್ಟಗಳು ಬಂದಿದ್ರು ಕೂಡ ಅದನ್ನೆಲ್ಲದನ್ನು ಓವರ್ಕಮ್ ಮಾಡಿ ಎಲ್ಲದನ್ನು ಜಯಿಸ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಕೆರಿಯರ್ ಥ್ರೂನು ತುಂಬಾನೇ ಫೋಕಸ್ಡ್ ಇದ್ದಾರೆ. ಅವರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮಾಡಿ ಮುಗಿಸ್ಬೇಕು, ಅಥವಾ ಅದ್ರಲ್ಲಿ ಸೆಲೆಬ್ರೇಷನ್ ಜಯ ಗಳಿಸ್ಬೇಕು ಅಂತ ಹೇಳಿ ತುಂಬಾನೇ ಜಾಸ್ತಿ ಮೈಂಡ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ರಿಲೇಶನ್ಶಿಪ್ ಕೂಡ ಇವ್ರು ನಿಮ್ಮನ್ನು ಕೂಡ ತುಂಬಾನೇ ಜಾಸ್ತಿ ಕಷ್ಟಪಟ್ಟು ವಿನ್ ಆಗಿರೋಂಥದ್ದು, ಅಂದ್ರೆ ಪ್ರೀತಿನ ತುಂಬಾ ಕಷ್ಟಪಟ್ಟು ಗಳಿಸ್ಕೊಂಡು ಅದ್ರಲ್ಲಿ ಜಯ ಸಾಧಿಸಿದ್ರು ಅಂತ ಹೇಳ್ತಾರಲ್ಲ, ಆ ತರ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇವ್ರು ಯಾವಾಗ್ಲೂ ಅಷ್ಟೇ, ಏನಾದ್ರು ಒಂದು ವಿಚಾರ ಇಟ್ಕೊಂಡ್ರೆ ಅದ್ರಲ್ಲಿ ಜಯ ಗಳಿಸ್ಬೇಕು, ಅಥವಾ ಇದ್ರಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ. ಸುತ್ತಮುತ್ತ ಒಳ್ಳೆ ಜನಗಳನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅವರು ಪ್ರೊಟೆಕ್ಟ್ ಆಗಿರ್ಬೇಕು, ಸುತ್ತಮುತ್ತ ಇರೋ ಜನನು ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತ ಹೇಳಿ ಬಯಸ್ತಾರೆ. ಅಂಡ್ ಆಲ್ಸೋ ಇಲ್ಲಿ ನಿಮ್ಮ ಮತ್ತೆ ಅವರ ನಡುವೆ ಬಾಂಧವ್ಯ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ನಂಗೆ. ಅಂಡ್ ಇಟ್ಸ್ ಲೈಕ್ ನಿಮಗೂ ಎಲ್ಲ ಒಂದ್ ಕಡೆ ಇವ್ರ ಜೊತೆ ಇದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಇವ್ರ ಜೊತೆ ಇದ್ರೆ ನಾನು ತುಂಬಾ ಸೆಕ್ಯೂರ್ಡ್ ಆಗಿರ್ತೀನಿ, ಇವರು ಲೈಕ್ ಕೆರಿಯರ್ ಥ್ರೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ, ಅಥವಾ ಅವರು ಒಂಥರ ಗೋಲ್ ಓರಿಯೆಂಟೆಡ್ ಇದ್ದಾರೆ, ಏನಾದ್ರು ಅನ್ಕೊಂಡ್ರೆ ಅವ್ರು ಸಾಧಿಸ್ತಾರೆ. ಈ ತರ ವ್ಯಕ್ತಿಗಳ ಜೊತೆ ಇದ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ಅನ್ನಿಸಿರ್ಬೋದು. ಅವ್ರ ಹಾರ್ಡ್ ವರ್ಕ್, ಅವರ ಏನೋ ಪ್ಯಾಷನ್ ಎಲ್ಲ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ. ಅಂಡ್ ರಿಲೇಶನ್ಶಿಪ್ ಅಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಬಂದಿದೆ, ಅದನ್ನೆಲ್ಲದನ್ನು ಕೂಡ ನೀವು ಓವರ್ಕಮ್ ಮಾಡಿರೋದು, ಅಥವಾ ಅವರು ಕೂಡ ಓವರ್ಕಮ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ ನಂಗೆ. ಥರ್ಡ್ ಕಾರ್ಡು ದ ಟವರ್ ಬಂದಿದೆ. ದ ಟವರ್ ಬಂದ್ಬಿಟ್ಟು ಒಂಥರ ಆಲ್ ಆಫ್ ಸಡನ್ ಶಾಕಿಂಗ್. ಓಕೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು, ಎಲ್ಲ ಸರಿಯಾಗಿ ಇತ್ತು, ಟೈಮ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ಅವರು ಬಿಸಿ ಇದ್ರು ಆ ಕಾರಣಗಳಿಂದ. ಅಂಡ್ ಆಲ್ ಆಫ್ ಸಡನ್ ಏನಾಗಿದೆ, ಇದೆಲ್ಲ ಮನ್ಸಲ್ಲೇ ಇತ್ತಲ್ವಾ, ಸೊ ಏನೋ ಒಂದು ಪ್ರಾಬ್ಲಮ್ ಆಗಿ ಒಂಥರ ಟವರ್ ಸಿಚುವೇಶನ್, ಒಂಥರ ಮೇಜರ್ ಆಗಿ ನಿಮ್ಮಿಬ್ರು ಮಧ್ಯೆ ಬ್ರೇಕಪ್ ಆಗಿರುವಂತದ್ದು, ಜಗಳಗಳು, ಮನಸ್ತಾಪಗಳು ಬಂದಿರುವಂತದ್ದು, ಅಥವಾ ಮತ್ತೆ ಇದು ಸರಿ ಆಗೋದಕ್ಕೆ ಆಗ್ಬಾರ್ದು ಆ ತರ ಒಂದು ಜಗಳಗಳನ್ನ ನೀವು ಮಾಡ್ಕೊಂಡಿರುವಂತದ್ದು ಆಗ್ತಾ ಇದೆ. ಅವ್ರಿಗೂ ಕೂಡ ಅದೊಂಥರ ಶಾಕಿಂಗು, ನಿಮಗೂ ಕೂಡ ಒಂಥರ ಶಾಕಿಂಗು. ತುಂಬಾ ಕಷ್ಟಪಟ್ಟು ಕಟ್ಟಿದ್ದಂತ ಒಂದು ರಿಲೇಶನ್ಶಿಪ್ ಆಲ್ ಆಫ್ ಸಡನ್ ಎಲ್ಲ ಡೆಸ್ಟ್ರಾಯ್ ಆಗಿರೋದು, ಎವ್ರಿಥಿಂಗ್ ಇಟ್ಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಸ್ಟ್ರಾಯ್ ಆಗಿರುವಂತದ್ದು, ಎಂಡ್ ಆಗಿರುವಂತದ್ದು, ಒಂಥರ ಶಾಕಿಂಗ್ ಆಗಿ, ಓಕೆನಾ, ತುಂಬಾ ಪೇನ್ಫುಲ್ ಆಗಿ ಆ ತರ ಆಗಿದೆ, ಆ ತರ ಕಾಣಿಸ್ತಾ ಇದೆ. ಇದು ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು, ಅಥವಾ ಬೇರೆ ಜನಗಳನ್ನ ಮಾತ್ ಕೇಳಿ ಕೂಡ ಆಗಿರ್ಬೋದು, ಅಥವಾ ಮೂರನೇ ವ್ಯಕ್ತಿಗಳ ಮಾತ್ ಕೇಳಿ ಕೂಡ ಈ ತರ ಆಗಿರ್ಬೋದು. ಬಟ್ ಎನಿವೇಸ್ ಇದೊಂದು ಬ್ರೇಕಪ್ ಕೂಡ ಆಗಿದೆ. ನಿಮ್ಮಿಬ್ರು ರಿಲೇಶನ್ಶಿಪ್ ಚೆನ್ನಾಗಿತ್ತು, ಒಂಥರ ಕಂಫರ್ಟ್ ಝೋನ್ ಅಲ್ಲಿ ಹೋಗ್ತಾ ಇತ್ತು. ಆಲ್ ಆಫ್ ಸಡನ್ ಆ ಕಂಫರ್ಟ್ ಝೋನ್ ಇಂದ ನೀವು ಬರ್ಬೇಕಾಯ್ತು ಹೊರಗಡೆ, ಅವರು ಕೂಡ ಬರ್ಬೇಕಾಗಿತ್ತು, ಆ ತರ ಡೆಸ್ಟ್ರಾಯ್ ಆಗಿದೆ ಇನ್ ಅ ಬ್ಯಾಡ್ ವೇ. ತುಂಬಾ ಬ್ಯಾಡ್ ವೇ ಅಲ್ಲಿ ಡೆಸ್ಟ್ರಾಯ್ ಆಗಿರುವಂತದ್ದು. ಕೆಲವೊಂದು ಪದಗಳನ್ನು ಯೂಸ್ ಮಾಡಿರ್ಬೋದು, ದೊಡ್ಡ ಗಲಾಟೆಗಳು ಕೂಡ ಆಗಿರ್ಬೋದು. ಸೊ ಕಂಟ್ರೋಲ್ ತಪ್ಪಿ ಹೋಗಿದೆ, ಆ ಸಿಚುವೇಶನ್ ಕಂಟ್ರೋಲ್ ತಪ್ಪಿ ಹೋಗಿರುವಂತದ್ದು ಆ ತರ ಕೂಡ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಆದ್ರೂ ಕೂಡ ಈ ವ್ಯಕ್ತಿಗೆ ಒಂಥರ ಆಲ್ ಆಫ್ ಸಡನ್ ಒಂಥರ ಶಾಕಿಂಗ್ ತರ ಆಗಿರುವಂತದ್ದು. ಓಕೆ, ಸೊ ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಮತ್ತೆ ರೀಬಿಲ್ಡ್ ಮಾಡ್ಬೇಕು ಅನ್ನೋ ಇದು ಕೂಡ ಇದೆ ಅವ್ರಿಗೆ. ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ರೀಬಿಲ್ಡ್ ಮಾಡ್ಬೇಕು, ಮತ್ತೆ ಈ ಒಂದು ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನೋದು ಇದೆ ಅಂತ ಅನ್ಸತ್ತೆ. ಬಟ್ ಅವ್ರಿಗೂ ಕೂಡ ಗೊತ್ತು, ಮತ್ತೆ ಹೋದ್ರೆ ಇದನ್ನ ಝೀರೋ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆಂದ್ರೆ ಇದು ತುಂಬಾನೇ ಜಾಸ್ತಿ ನಾವೇನೆ ಹಾಳು ಮಾಡ್ಕೊಂಡಿದೀವಿ. ಆ ಟೈಮಲ್ಲಿ ಸ್ವಲ್ಪ ಕೂತು ಮಾತುಕತೆ ಮಾಡ್ಕೊಂಡಿದ್ರೆ ಆಗ್ತಿತ್ತೇನೋ, ಬಟ್ ಆ ಟೈಮಲ್ಲಿ ನಾವು ಆ ಕೆಲ್ಸನ ಮಾಡಿಲ್ಲ. ಸದ್ಯಕ್ಕೆ ಇದು ತುಂಬಾನೇ ಜಾಸ್ತಿ ಈ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗಿರೋವಂಥದ್ದು, ನೀವು ಕೂಡ ತುಂಬಾನೇ ಜಾಸ್ತಿ ಹರ್ಟ್ ಆಗಿರೋದು ಎಲ್ಲ ಕಾಣಿಸ್ತಾ ಇದೆ ಅವ್ರಿಗೆ. ಅಂಡ್ ರೀಬಿಲ್ಡ್ ಮಾಡ್ಬೇಕು, ಮತ್ತೆ ಇದನ್ನ ಸರಿ ಮಾಡ್ಕೋಬೇಕು ಅಂತ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇದೆ.
ಬಟ್ ಗೊತ್ತು, ಆದ್ರೂ ಅವ್ರಿಗೆ ಇದ್ ಮತ್ತೆ ವಾಪಸ್ ಹೋದ್ರೆ 0 ಇಂದಾನೇ ಶುರು ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅಂಡ್ ನೆಕ್ಸ್ಟ್ ಕಾರ್ಡು ನನಗೆ ದ ಫೂಲ್ ಬಂದಿದೆ. ಫೂಲ್ ಮತ್ತೆ ಮೇಜರ್ ಅರ್ಕನ ಕಾರ್ಡು. ಇವರು ಯಾವ ತರ ವ್ಯಕ್ತಿ ಅಂತ ಹೇಳಿದ್ರೆ, ಒಂಥರ ನಾನು ಐ ಡೋಂಟ್ ಕೇರ್ ಅಂತ ಹೇಳ್ತಾರಲ್ಲ ಆ ತರ ವ್ಯಕ್ತಿ. ಅಂಡ್ ಸದ್ಯಕ್ಕೆ ಅವರು ಯಾವ್ದಕ್ಕೂ ಸಿದ್ಧತೆ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಬರೋದಕ್ಕಾಗಿರ್ಬೋದು, ಮಾತಾಡೋದಕ್ಕಾಗಿರ್ಬೋದು, ಯಾವ್ದಕ್ಕೂ ಕೂಡ ಅವರು ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ. ಓಕೆನಾ. ಯಾವ ತರ ಅಂತ ಹೇಳಿದ್ರೆ, ಅವರಿಗೆ ಮಾಡ್ಬೇಕು ಅಂತ ಇದೆ, ಬಟ್ ಅದ್ರ ತಯಾರಿ ಇಲ್ಲ. ಅವರು ಮೆಂಟಲಿ ರೆಡಿ ಆಗಿಲ್ಲ, ಅಥವಾ ಅವರಿಗೆ ಯಾವ ತರ ಫೇಸ್ ಮಾಡ್ಬೇಕು, ಹೆಂಗ್ ಬಂದ್ ಮಾತಾಡ್ಸ್ಬೇಕು ಅದೆಲ್ಲ ಗೊತ್ತಾಗ್ತಿಲ್ಲ. ಓಕೆನಾ. ಕೆಲವೊಂದ್ಸರಿ ಮಾಡುವಾಗ ತಪ್ಪನ್ನ ಮಾಡ್ಬಿಡ್ತಾರೆ, ಅದಾದ್ಮೇಲೆ ಇವರು ರಿಗ್ರೆಟ್ ಮಾಡ್ಕೊಳ್ತಾರೆ. ಆದ್ರೆ ಯಾರಿಗೂ ಕೂಡ ಯಾವುದೇ ತರ ಇವರು ರಿಲೇಶನ್ಶಿಪ್ ಅಂತ ಬಂದಾಗ ಯಾವುದೇ ತರ ಕಮಿಟ್ಮೆಂಟ್ಸ್ ನ ಕೊಡಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾವು ಮೊದಲನೇ ಕಾರ್ಡ್ ಅಲ್ಲೇ ನೋಡಿದ್ವಿ, ಅವ್ರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಹಂಗಾಗಿ ಈ ವ್ಯಕ್ತಿ ಏನಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಫ್ಯಾಮಿಲಿಯ ಮಾತನ್ನು ಕೂಡ ಕೇಳ್ಬೋದು, ಅಥವಾ ಅವರ ತಂದೆ ತಾಯಿನ ತುಂಬಾ ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳೋ ತರನು ಕೇಳುವಂತ ವ್ಯಕ್ತಿ ಆಗಿರ್ಬೋದು. ದ ಫುಲ್ ನ್ಯೂ ಬಿಗಿನಿಂಗ್ ನ ತೋರ್ಸತ್ತೆ, ಬಟ್ ಆದ್ರೆ ಈ ವ್ಯಕ್ತಿ ಅದಕ್ಕೆ ತಯಾರಿ ಮಾಡ್ಕೊಂಡಿಲ್ಲ, ತಯಾರಾಗಿಲ್ಲ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ರಿಲೇಶನ್ಶಿಪ್ ಅಲ್ಲಿ ಇವರು ಯಾವುದೇ ತರ ಪ್ರಾಮಿಸ್ ನ ಕೊಡಲ್ಲ, ಅಂಡ್ ಯಾವುದೇ ತರ ಚಾಲೆಂಜಸ್ ನ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾನೇ ಒಂಥರ ನನಗೆ ಚಿಂತೆ ಇಲ್ಲ, ಅವ್ರು ಬಂದ್ರು ಓಕೆ, ಬರ್ಲಿಲ್ಲ ಅಂದ್ರೆ ಓಕೆ, ಆ ತರ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮನ್ಸಲ್ಲಿ ಎಲ್ಲ ಒಂದ್ ಕಡೆ ಪ್ರೀತಿ ಇದೆ, ಬಟ್ ಆದ್ರೆ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು. ನಾನು ಹೇಳಿದ ಪ್ರಕಾರ ಮೆಂಟಲಿ ಅವರು ರೆಡಿ ಆಗಿಲ್ಲ. ಅಂಡ್ ಆಲ್ಸೋ ಈ ವ್ಯಕ್ತಿನ ಯಾರು ಟೈ ಡೌನ್ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ನೀವೇನಾದ್ರೂ ಇವ್ರನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ಇದು ಆಗಲ್ಲ. ಬಿಕಾಸ್ ಯಾಕೆಂದ್ರೆ ಇದೊಂಥರ ಫ್ರೀ ಎನರ್ಜಿ ಇರುವಂತ ಪರ್ಸನ್ ಇವರು ಒಂಥರ. ಓಕೆನಾ. ಇಟ್ಸ್ ಲೈಕ್ ಎಲ್ಲಾರ ಮಾತನ್ನು ಕೇಳ್ತಾರೆ, ಬಟ್ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನೇ ಇವ್ರು ಮಾಡೋದು. ಯಾರ ಹತ್ರನು ಅವರು ಟೈ ಡೌನ್ ಆಗೋದಕ್ಕೆ ಇಷ್ಟಪಡಲ್ಲ. ಓಕೆನಾ. ನ್ಯೂ ಬಿಗಿನಿಂಗ್ ಅಂತೂ ಕಾಣಿಸ್ತಾ ಇದೆ, ಬಟ್ ಈ ವ್ಯಕ್ತಿ ಇವಾಗ ಸದ್ಯಕ್ಕೆ ರೆಡಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ರೆಡಿ ಅಂತೂ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಿದೆ. ಬಿಕಾಸ್ ಫೂಲ್ ಬಂದಿರೋದ್ರಿಂದ ಅವರು ಯಾವುದೇ ತರ ಸಿದ್ಧತೆಗಳನ್ನ ಅಥವಾ ಹೋಗಿ ಯಾವ ತರ ಮಾತಾಡ್ಸ್ಬೇಕು ಅದೇನನ್ನು ಅವರು ರೆಡಿ ಆಗಿರಲ್ಲ, ಅವ್ರು ಪ್ರಿಪೇರ್ ಆಗಿರಲ್ಲ. ಓಕೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂಥರ ವೇಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ವೇಟ್ ಮಾಡುತ್ತಿರುವಂತದ್ದು. ನೀವು ಅವ್ರಿಗೆ ವೇಟ್ ಮಾಡ್ತಿರ್ಬೋದು, ಅಥವಾ ಅವರು ನಿಮ್ಮ ಕಾಲ್ ಅಥವಾ ಮೆಸೇಜಸ್ ಗಳಿಗೆ ವೇಟ್ ಮಾಡ್ತಿರ್ಬೋದು. ಮೇ ಬಿ ಅವರು ನಿಮ್ ಕಡೆಯಿಂದಾನೇ ಬರ್ಲಿ ಅಂತ ಹೇಳಿ, ನೀವು ಅವ್ರ ಕಡೆಯಿಂದಾನೇ ಬರ್ಲಿ ಅಂತ ಹೇಳಿ ತುಂಬಾನೇ ಜಾಸ್ತಿ ಒಂಥರ ಫೋಕಸ್ಡ್ ಆಗಿ ತುಂಬಾ ಜಾಸ್ತಿ ಡೈಲಿ ನೆನಪಿಸ್ಕೊಳ್ಳೋದು, ಆ ತರ ಡೈಲಿ ಫೋಕಸ್ಡ್ ಆಗಿ ಯೋಚನೆ ಮಾಡೋದು, ಆ ತರ ಮಾಡ್ತಾ ಇದ್ದಾರೆ. ಇವರಿಗೆ ಲೈಕ್ ತುಂಬಾನೇ ಜಾಸ್ತಿ ವೇಟಿಂಗ್ ಇರುವಂತದ್ದು. ಏನು ನೀವಂತೂ ಕೆಲವೊಂದು ಪಾರ್ಟಿ ಗೀಟಿ ಫಂಕ್ಷನ್ ಏನು ಅಟೆಂಡ್ ಮಾಡ್ದಲೆ ಇವ್ರು ಫೋನ್ ಮಾಡ್ತಾರೇನೋ, ಮೆಸೇಜ್ ಮಾಡ್ತಾರೇನೋ ಅಂತ ಹೇಳಿ 24x7 ಕಾಯ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಒಂದು ಗಿಡ, ಒಂದು ಚಿಕ್ಕ ಬೀಜ ಹಾಕಿದ್ಮೇಲೆ ಅದು ಗಿಡ ಆಗತ್ತ ಅಂತ ನೋಡ್ತೀವಿ, ಬಳ್ಳಿ ಬರುತ್ತ ಅಂತ ನೋಡ್ತೀವಿ, ಮತ್ತೆ ಹೂವು ಯಾವಾಗ ಬಿಡತ್ತೆ, ಕಾಯಿ ಯಾವಾಗ ಬಿಡತ್ತೆ ಅಂತ ಹೇಳಿ ನೋಡ್ತಾನೆ ಇರ್ತೀವಲ್ಲ. ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ನಿಮಗೆ ಇದ್ರಲ್ಲಿ ಏನಾದ್ರೂ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ಲೇಬೇಕು, ಅಲ್ಲಿವರೆಗೂ ನೀವು ಬಿಡಲ್ಲ, ಸ್ಟಾಪ್ ಮಾಡ್ದೇನೆ ಥಿಂಕ್ ಮಾಡ್ತಾನೆ ಇರ್ತೀರಾ ತುಂಬಾ ಫೋಕಸ್ಡ್ ಆಗಿ. ನಿಮಗೆಲ್ಲೋ ಒಂದ್ ಕಡೆ ಏನೋ ಒಂದ್ ನಂಬಿಕೆ, ಆ ವ್ಯಕ್ತಿ ಫೋನ್ ಮಾಡ್ತಾರೆ, ಆ ವ್ಯಕ್ತಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಒಂದು ನಂಬಿಕೆ. ಅಂಡ್ ಲಾಸ್ಟ್ ಅಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 7 ಆಲ್ಸೋ ಟಾಕ್ ಅಬೌಟ್ ಲೈಕ್ ಹೆವೆನ್. ಓಕೆ. ಸ್ವರ್ಗದ ನಂಬರ್. ನೀವ್ ಯಾವ ತರ ವ್ಯಕ್ತಿ ಅಂತ ಹೇಳಿದ್ರೆ, ಲೈಕ್ ಭೂಮಿನೇ ಸ್ವರ್ಗ ಮಾಡೋದು, ಅಥವಾ ನೀವ್ ಇರೋಂತ ಜಾಗನೇ ಸ್ವರ್ಗ ಮಾಡ್ಕೊಂಡು ಹ್ಯಾಪಿ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಪರ್ಸನಾಲಿಟಿ ಇರುವಂತ ವ್ಯಕ್ತಿ. ಸೊ ಹಂಗಾಗಿ ನಿಮಗೆ ಎಲ್ಲೋ ಒಂದ್ ಕಡೆ ಎಲ್ಲೋ ವರ್ಕ್ ಆಗ್ಬೋದೇನೋ, ಇದು ಬರ್ಬೋದೇನೋ ಮತ್ತೆ ಅಂತ ಹೇಳಿ ನಂಬಿಕೆ. ಸೊ ಹಂಗಾಗಿ ನಿಮ್ಮ ಪರ್ಸನ್ ನ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ವೆಯ್ಟ್ ಮಾಡಿ ಕಾಯ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಆ ವೇಟಿಂಗ್ ಎನರ್ಜಿ, ತುಂಬಾ ಫೋಕಸ್ಡ್ ಆಗಿ ವೆಯ್ಟ್ ಮಾಡ್ತಿರೋಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ವಾಚಿಂಗ್, ಅವರು ಕೂಡ ನಿಮ್ ಕಡೆ ವಾಚ್ ಮಾಡ್ತಿದ್ದಾರೆ ಅನ್ಸ್ತಾ ಇದೆ, ನೀವು ಕೂಡ ಅವ್ರ ಕಡೆ ವಾಚ್ ಮಾಡ್ತಾ ಇದ್ದೀರಾ. ಸೊ ಒಂದ್ ಈಗೋ ಇಂದ ಬರ್ತಾ ಇಲ್ಲ. ಈಗೋಗಳು ತುಂಬಾನೇ ಬ್ರೇಕ್ ಮಾಡ್ಬಿಟ್ಟು ರಿಲೇಶನ್ಶಿಪ್ ನೆಲ್ಲ ಹಾಳಾಗಿದೆ ಈಗೋ ಇಂದ. ಬಟ್ ವೇಟಿಂಗ್ ಎನರ್ಜಿ ಮಾತ್ರ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ನೀವು ವೇಟ್ ಮಾಡ್ತಿರೋದು, ಆ ವ್ಯಕ್ತಿನೂ ಕೂಡ ವೇಟ್ ಮಾಡ್ತಿರುವಂತದ್ದು. ಸೊ ಇದು ಡೆಫಿನೆಟ್ಲಿ
ಲೈಕ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಮತ್ತೆ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ಅವರು ಆ ಕಡೆಯಿಂದ ಕಾಯ್ತಿದ್ದಾರೆ, ನೀವು ಈ ಕಡೆಯಿಂದ ಕಾಯ್ತಿರುವಂತ ಎನರ್ಜಿನೇ ಕಾಣಿಸ್ತಾ ಇದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ರೀಡಿಂಗು. ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ. ಅಂಡ್ ಲಾಸ್ಟ್ ಅಲ್ಲಿ ನನಗೆ ದ ಲವರ್ಸ್ ಕಾರ್ಡ್ ಕೂಡ ಬಂದಿದೆ. ಆಬ್ವಿಯಸ್ಲಿ ಇದೊಂಥರ ಕಾರ್ಮಿಕ್ ಎನರ್ಜಿ ಇರುವಂತ ಕಾರ್ಡು. ಸೊ ಹಂಗಾಗಿ ಈ ಒಂದು ಏನೋ ಒಂದು ಲೆಸನ್ ಕಲ್ಸಕ್ ಬಂದಿರ್ತಾರೆ, ಅಥವಾ ಏನೋ ಒಂದು ಪಾಠ ಕಲ್ಸಕ್ ಬಂದಿರ್ತಾರೆ, ಅದನ್ನ ನೀವು ಲರ್ನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನನಗೆ ಏಸ್ ಆಫ್ ಸೋರ್ಟ್ಸ್ ಬಂದಿದೆ. ಏಸ್ ಆಫ್ ಸೋರ್ಟ್ಸ್ ಬಂದು ಪಾಸಿಬಿಲಿಟೀಸ್ ಇದೆ, ಮೆಸೇಜ್ ಅಥವಾ ಕಾಲ್ ಬರುವಂತ ಪಾಸಿಬಿಲಿಟೀಸ್ ಇದೆ. ನ್ಯೂ ಬಿಗಿನಿಂಗ್ಸ್ಗೂ ಕೂಡ ಪಾಸಿಬಿಲಿಟೀಸ್ ಇದೆ. ಆ ವ್ಯಕ್ತಿಗೂ ಎಲ್ಲ ಒಂದ್ ಕಡೆ ಅನ್ಸಿರ್ಬೋದು, ಕಾಂಟ್ಯಾಕ್ಟ್ ಮಾಡೋಣ, ಮಿಸ್ಕಮ್ಯುನಿಕೇಶನ್ ತುಂಬಾ ಜಾಸ್ತಿ ಆಗಿತ್ತು, ನಾವಿಬ್ರು ಅರ್ಥ ಮಾಡ್ಕೊಂಡಿಲ್ಲ, ಕೂತು ಮಾತಾಡ್ಸೋಣ ಅಂತ ಹೇಳಿ ಅಂತ ಅನ್ಸ್ತಿರ್ಬೋದು. ಸೊ ಪಾಸಿಬಿಲಿಟೀಸ್ ಇದೆ. ಅಂಡ್ ಲಾಸ್ಟ್ ಅಲ್ಲಿ ದ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಇದು ನಿಮಗೇನೆ ಬಿಟ್ಟಿದೆ, ಇದನ್ನ ಇಟ್ಕೊಳ್ಳೋದು ಅಥವಾ ಕ್ಯಾರಿ ಮಾಡೋದು. ಸೊ ನಿಮಗೇನೆ ಬಿಟ್ಟಿದೆ. ಇದು ಬೇಕು ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು, ಬೇಡ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡ್ಬೋದು. ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಕ್ವಿಟ್ ಕೂಡ ಮಾಡಿ ಸರೆಂಡರ್ ಕೂಡ ಆಗ್ಬೋದು. ಇಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರ ಒಂದು ಎನರ್ಜಿ ಕಾಣಿಸ್ತಿದೆ. ನಿಮ್ ಪರ್ಸನ್ ನಿಮ್ಮನ್ನ ಎಷ್ಟು ಲೈಕ್ ಮಾಡ್ತಿದ್ರು, ಏನೇನೆಲ್ಲ ಆಯ್ತು, ಸೊ ಇದೆಲ್ಲ ಕಾರ್ಡ್ಸ್ ತೋರಿಸಿದೆ. ಹೋಪ್ಫುಲಿ ಈ ರೀಡಿಂಗ್ಸ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ಸ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.